ದಾರಿ ತಪ್ಪಿದಾರ ಅಂದರೆ ಏನು ಅಂತ ಕೇಳಿಬಿಡಿ ಅವ್ರಿಗೆ, ಅದೊಂದು ಸ್ಪಷ್ಟ ಮಾಡಿಬಿಡ್ಲಿ. ವಿವಾದ ಕೂಡ ಏನ್ರಿ ಏನು ದಾರಿ ತಪ್ಪಿದಾರ ಅಂತ. ಇಲ್ಲಿ ಮಕ್ಕಳನ್ನ ಹಣವನ್ನು ಬಳಸ್ಕೊಂಡು ಮಕ್ಕಳನ್ನ ಶಾಲೆಗೆ ಕಳಿಸ್ತಾ ಇರೋದು ದಾರಿ ತಪ್ಪಿದಂಗ, ಆ ಹಣವನ್ನು ಬಳಸ್ಕೊಂಡು ಒಳ್ಳೆ ಒಂದು ಊಟವನ್ನು ಹಸದ ಹೊಟ್ಟೆಗೆ ಊಟವನ್ನು ಹಾಕುವಂಥದ್ದು ದಾರಿ ತಪ್ಪಿದಂಥದ್ದ, ಒಳ್ಳೆಯ ಬಟ್ಟೆಯನ್ನು ಒಂದು ಸಹ ಹಾಕ್ಕೊಂಡಿರುವಂಥದ್ದು ದಾರಿ ತಪ್ಪಿದಂತನ, ಗ್ಯಾಸ್ ಸಿಲಿಂಡರು ಇನ್ನಿತರ ಎಲ್ಲ ಪದಾರ್ಥಗಳು ಇವತ್ತು ಸಹ ನಮ್ಮ ಅಡುಗೆ ಎಣ್ಣೆ ಎಲ್ಲನೂ ತುಟ್ಟಿಯಾಗಿದೆ. ಆ ತಟ್ಟೆ ಆದ್ಮೇಲೆ ಸಮಾಧಾನ ಪಟ್ಕೊಂಡು ಇವತ್ತು ದಿವಸ ಅವರು ಮನೆ ನಡೆಸಿರೋದು ಇವತ್ತು ಸಹ ದಾರಿ ತಪ್ಪಿದ್ದನ. ದಾರಿ ತಪ್ಪಿದ್ದಂದ್ರೆ ಏನು ಅಂತ ಕೇಳಿದ್ರು. ಬಹುಶಃ ಕುಮಾರಸ್ವಾಮಿ ಅವರು BJPಗೆ ಹೋಗಿ ಅವ್ರು ದಾರಿ ತಪ್ಪಿದ್ದಾರೆ. ಈ ದಾರಿ ತಪ್ಪಿದ ಮ್ಯಾಗ ದಾರಿ ತಪ್ಪಿದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಈಗ ಕೆಲ ನಿಮಿಷಗಳಿಂದ ಇಲ್ಲೊಂದು ಸಣ್ಣ ಗಲಾಟೆ ಆಯಿತು. ಇಲ್ಲೊಂದು ಗಲಾಟೆ ಆಯಿತು. ಬಿಜೆಪಿ ಮತ್ತು ಗಲಾಟೆ ಆಯಿತು. ಏನು ಪ್ರಚಾರ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನವರು ಪ್ರಚಾರ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತ ಇವರು ನೋಡಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ಒಂದು ಪಕ್ಷಕ್ಕೆ ಸೀಮಿತ ಅಲ್ಲ. ಅವರು ಇಡೀ ವಿಶ್ವದ ಆಸ್ತಿ, ಭಾರತ ದೇಶದ ಆಸ್ತಿ, ಕಾಂಗ್ರೆಸ್ನವ್ರದ್ದು ಆಸ್ತಿ, BJP ಅವ್ರದ್ದು ಆಸ್ತಿ, ಎಲ್ಲದೂ ಆಸ್ತಿ. ಹಂಗೆ ನೋಡ್ಬೇಕಂದ್ರೆ ಇವತ್ತು ದಿವಸ ಈ ಮೂರ್ತಿ ಇವತ್ತು ದಿವಸ ನಾವು ಪ್ರಚಾರ ಮಾಡಬೇಕಾಗಿದ್ರೆ ನಾನು ಉದ್ಘಾಟನೆ ಮಾಡಿಲ್ಲ ಇದನ್ನು. ಈ ಮೂರ್ತಿ ಮೊದಲು ಚಿಕ್ಕದಾಗಿತ್ತು, ನಿಮ್ಗೆ ಗೊತ್ತಿದೆ. ಇವತ್ತು ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಮತ್ತು ವಿಶೇಷವಾಗಿ ನಮ್ಮ ನೀರಾವರಿ ಸದರಲ್ಲಿ ನಾನು ಈ ಮೂರ್ತಿಗೆ ಹಣವನ್ನು ಕೊಟ್ಟಿದ್ದು ದಿವಸ ಇದೊಂದು ಭವ್ಯವಾದಂಥ ಸರ್ಕಲ್ ಮೂರ್ತಿ ಮಾಡಿಸಿದ್ದೀನಿ. ಹೇಳ್ಬೋದಲ್ಲ ನಾನು ಅಂಬೇಡ್ಕರ್ ಅವರು ಪಕ್ಷಾತೀತ ಅಂತ ಹೇಳ್ತೀನಿ. ಪಕ್ಷಾತೀತ ಜಾತ್ಯತೀತನೂ ಕೂಡ. ಅಂಬೇಡ್ಕರ್ ಕೇವಲ ದಲಿತರ ಆಸ್ತಿ ಅಲ್ಲ ಅದು. ಇವತ್ತು ನಾವು ನೀವು ಏನು ಮಾತಾಡ್ತಾ ಇದೀವಲ್ಲ, ನಮಗೆ ಮಾತನಾಡೋಕ್ಕೆ ಹಕ್ಕು ಸಿಕ್ಕಿರುವಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ. ಪ್ರತಿಯೊಬ್ಬರಿಗೂ ಓಟಿನ ಅವಕಾಶ ಸಿಕ್ಕಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅಮೆರಿಕಾದ ರಾಷ್ಟ್ರ ಅನೇಕ ಶತಮಾನದಿಂದ ಅವರು ಇವತ್ತು ಸಹ ಮಹಿಳೆಯರಿಗೆ ಮತದಾನ ಹಕ್ಕು ಸಿಕ್ಕಿರಲಿಲ್ಲ. ಮತ್ತು ಒಬ್ಬ ವ್ಯಕ್ತಿಗೆ ಒಂದು ಓಟು, ಎಷ್ಟು ಶ್ರೀಮಂತ ಇರಲಿ ಬಡವ ಇರಲಿ, ಸಮಾನತೆ, ನ್ಯಾಯ ಎಲ್ಲವನ್ನೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದಾರೆ. ಹೀಗಾಗಿ ಅವ್ರು ಸ್ಮರಣೆ ಮಾಡುವಂಥದ್ದು ರಾಜಕೀಯದವರು ಬೇಡ. ಈ ಸಣ್ಣ ಪುಟ್ಟ ಗಲಾಟೆಗಳು ಇರ್ತಾವೆ, ಅದನ್ನು ನಿರ್ಲಕ್ಷ್ಯ ಮಾಡೋದಂತೆ. ಇವತ್ತಿನ ದಿವಸ ಅದು ಬೇಡ. ಇವತ್ತಿನ ದಿವಸ ಅಂಬೇಡ್ಕರ್ ಅವರು ಶ್ರೇಷ್ಠರು, ವಿಶ್ವಮಾನವರು, ಏನು ಭಾರತ ರತ್ನ ಅವರು ಸಹ ಈ ದೇಶಕ್ಕೆ ಸಂವಿಧಾನ ಕೊಟ್ಟಂಥವ್ರು. ಅದನ್ನು ಎಲ್ಲರೂ ಕೂಡ ಆಚರಣೆ ಮಾಡೋಣ. ಇದಕ್ಕೆ ವಿವಾದ ಬೇಡ.